ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯಲ್ಲಿ ಎಂಟ್ರಿ ಕೊಟ್ಟಾಗಿದೆ. ಇದು ಟ್ರಬಲ್ ಶೂಟ್ ಮಾಡ್ತಾರಾ ಅಥವಾ ಟ್ರಬಲ್ ಜಾಸ್ತಿ ಆಗುತ್ತಾ? ನೋ ಐಡಿಯಾ. ಸದ್ಯಕ್ಕಂತೂ ಈಗ ದೆಹಲಿಯಿಂದ ಬಂದಿರುವಂಥ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಪವರ್ ವಾರ್ ಅಖಾಡಕ್ಕೆ ಈಗ ಇಳಿತಾ ಇದ್ದಾರೆ. ಕುರ್ಚಿ ಕದನಕ್ಕೆ ರೆಫ್ರಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ದೆಹಲಿಯಿಂದ ಬೆಂಗಳೂರಿಗೆ ಈಗ ಬಂದು ಇಳಿದಿದ್ದಾರೆ. ಅಂಪೈರ್ ಅಂತೂ ಆಗಿದ್ದಾರೆ ಈಗ. ಸೊ ಈ ಅಂಪೈರ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಕೆಟ್ ಕೊಡ್ತಾರಾ ಅಥವಾ ನೋ ಬಾಲ್ ಅಂತ ಹೇಳ್ತಾರಾ? 6 ಅಂತೂ ಹೊಡೆದಾಗಿದೆ ಬ್ಯಾಟ್ಸ್ಮನ್. ಸೊ ಆ ಕಡೆಗೆ ಹೋಗಿದೆ. ಅದು ನೋ ಬಾಲ್ ಆದರೆ ಬೇರೆ, ಇಲ್ಲಾಂದ್ರೆ ಸದಾಶಿವನಗರ ನಿವಾಸದಲ್ಲಿ ನಡೆಯುತ್ತಾ ಹೈ ವೋಲ್ಟೇಜ್. ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾದ ಖರ್ಗೆ ನಿವಾಸ. ಪವರ್ ವಾರ್ ಅಖಾಡಕ್ಕೆ ಎಐಸಿಸಿ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಬ್ಯಾಟ್ಸ್ಮನ್ 6 ಹೊಡೆಯುವಂಥ ಪ್ರಯತ್ನದಲ್ಲಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿಯುವಂಥ ಪ್ರಯತ್ನದಲ್ಲಿ ನಿಂತಿದ್ದಾರೆ. ಕ್ಯಾಚ್ ಹಿಡಿತಾರಾ, ಹಿಡಿಯಲ್ವಾ? ಯಾರು ಹಿಡಿತಾರೆ, ಯಾರು ಹಿಡಿಯಲ್ವಾ? ಹಿಡಿದ್ರೆ ಈ ಕಡೆಗೆ ನೋಬಾಲ್ ಆಗುತ್ತಾ, ಆಗಲ್ವಾ? ಏನಾಗುತ್ತೆ ಪರಿಸ್ಥಿತಿ? ಬಹಳ ಕುತೂಹಲ ಕೆರಳಿಸಿದೆ ಈಗ. ಸದ್ಯಕ್ಕೆ ಕುರ್ಚಿ ಕದನಕ್ಕೆ ರೆಫ್ರಿ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದಂಗಿದೆ. ಅವ್ರು ರೆಫ್ರಿ ಆಗೋದಕ್ಕಿಂತಲೂ ಕೂಡ ಈಗ ಮುಖ್ಯವಾಗಿ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾರಾ ಅಥವಾ ಇಬ್ಬರಿಗೂ ಕೂಡ ಹೇಳಿ ತಕ್ಕಡಿಯಲ್ಲಿ ತೂಗಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತಾರಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿರುವಂಥ ಸದಾಶಿವನಗರ ನಿವಾಸದಲ್ಲಿ ಅವರ ನಿವಾಸಕ್ಕೆ ಬಂದು ತಲುಪಿದ್ದಾರೆ. ಸೊ ಡಿ.ಕೆ. ಬ್ರದರ್ಸ್ಗೆ ತುರ್ತು ಬುಲಾವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ತಲುಪ್ತಾ ಇರುವಂಥದ್ದು. ಆಗಿರುವಂಥ ಬೆಳವಣಿಗೆಯ ವಿಚಾರದಲ್ಲಿ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾದಂತಹ ಪರಿಹಾರವನ್ನು ಈ ಸಮಸ್ಯೆಗೆ ತಂದಿಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.